ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಒಬ್ಬ ಹುಚ್ಚ ಅಂತ ನಿಮಗೆಲ್ಲ ಗೊತ್ತು. ನಿಮಗೇನು ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಆದರೆ ಟ್ರಂಪ್ ಎಷ್ಟು ದೊಡ್ಡ ಹೆದರು ಪುಕ್ಕಲ, ಆತನಿಗೆ ಎಷ್ಟು ಭಯ ಇದೆ, ಇದರ ಬಗ್ಗೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇವತ್ತು ನಿಮಗೆ ಸಾಕ್ಷಿ ಸಮೇತ ಟ್ರಂಪ್ ಎಷ್ಟು ದೊಡ್ಡ ಹೇಡಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ಟ್ರಂಪ್ರ ಬಂಡವಾಳವನ್ನ ಸ್ವತಃ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಬಹಿರಂಗಪಡಿಸಿದ್ದಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ. ಎರಡನೇದಾಗಿ, ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡ್ತಾ ಇದ್ರಿ, ಇದಕ್ಕೋಸ್ಕರವಾಗಿ ನೀವು ರಷ್ಯಾಗೆ ಹಣ ಕೊಡ್ತೀರಿ, ಆ ಹಣ ಯುದ್ಧಕ್ಕೆ ಬಳಕೆ ಆಗ್ತಾ ಇದೆ, ಹೀಗಾಗಿ ಉಕ್ರೇನ್ ಯುದ್ಧಕ್ಕೆ ನೀವು ಫಂಡಿಂಗ್ ಮಾಡ್ತಾ ಇದ್ರಿ ಅಂತ ಹೇಳಿ ಭಾರತಕ್ಕೆ ಅಡಿಷನಲ್ ಪೆನಾಲ್ಟಿ ರೂಪದಲ್ಲಿ ಟ್ರಂಪ್ ಟ್ಯಾರಿಫ್ ಅನ್ನು ಹಾಕಿದಾರಲ್ಲ. ಅತ್ತ ಕಡೆಯಲ್ಲಿ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಮೋದಿ ಅವರಿಗೆ ಕರೆ ಮಾಡಿಬಿಟ್ಟು ಬಹಳ ಅದ್ಭುತವಾದಂತಹ ಮಾತುಗಳನ್ನಾಡಿದ್ದಾರೆ. ಜೆಲೆನ್ಸ್ಕಿ ಮಾಡಿದಂತಹ ಒಂದು ಟ್ವೀಟ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮೋದಿ ಮತ್ತು ಜೆಲೆನ್ಸ್ಕಿ ನಡುವೆ ಆದಂತಹ ಮಾತುಕತೆ ಬಹಳ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಟ್ರಂಪ್ ಹಳ್ಳಕ್ಕೆ ಬಿದ್ದಿದ್ದು ಹೇಗೆ, ಟ್ರಂಪ್ ಹೇಡಿತನ ಯಾವ ರೀತಿಯಾಗಿ ಬಟಾ ಬಯಲಾಗಿದೆ, ಟ್ರಂಪ್ ಪಾಕಿಸ್ತಾನದ ಪಾಲಿಸಿ ಏನಿದೆ, ಇದರ ಬಗ್ಗೆ ಅಮೆರಿಕದಲ್ಲಿ ಯಾವ ರೀತಿಯಾದಂತಹ ಅಪಸ್ವರ ಕೇಳಿ ಬರ್ತಾ ಇದೆ, ಜೆಲೆನ್ಸ್ಕಿ ಮತ್ತು ಮೋದಿಯ ನಡುವೆ ಆದಂತಹ ಮಾತುಕತೆ ಏನು, ಅದರ ಪ್ರಾಮುಖ್ಯತೆ ಏನು, ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಆಗಸ್ಟ್ 15ನೇ ತಾರೀಕು ಅಂದ್ರೆ ಶುಕ್ರವಾರ ಟ್ರಂಪ್ ಮತ್ತು ಪುತಿನ್ ನಡುವೆ ಮಾತುಕತೆ ನಿಗದಿಯಾಗಿದೆ. ಮಾತುಕತೆ ಎಲ್ಲಿ ನಿಗದಿಯಾಗಿದ್ದು ಕೇಳಿದ್ರೆ ಅಲಸ್ಕಾದಲ್ಲಿ. ಅಲಸ್ಕಾ ಅಮೆರಿಕದ ಒಂದು ಭಾಗ. ಆದ್ರೆ ಇವತ್ತು ಟ್ರಂಪ್ ದಿಢೀರ್ ಅಂತ ಏನು ಘೋಷಣೆ ಮಾಡಿದ್ರು ಅಂತಂದ್ರೆ, ನಾನು ಪುತಿನ್ರನ್ನ ಭೇಟಿಯಾಗೋದಕ್ಕೆ ರಷ್ಯಾಗೆ ಹೋಗ್ತಾ ಇದ್ದೀನಿ, ಅಲಸ್ಕಾದಲ್ಲಿ ಭೇಟಿ ಆಗ್ತೀನಿ ಅಂತ ಘೋಷಣೆ ಮಾಡಿದ್ರು. ಇದು ಸ್ಥಳದಲ್ಲಿದ್ದಂಥವರಿಗೆ ಭಾರಿ ಆಶ್ಚರ್ಯಕ್ಕೂ ಕೂಡ ಕಾರಣ ಆಯ್ತು. ಯಾಕೆ ಕೇಳಿದ್ರೆ, ಟ್ರಂಪ್ ಏನಾದ್ರೂ ದಿಢೀರ್ ಅಂತ ರಷ್ಯಾ ಪ್ರವಾಸವನ್ನ ಕೈಗೊಂಡ್ರ ಅಂತ. ಜೊತೆಗೆ ಟ್ರಂಪ್ ಅಲಸ್ಕಾ ಅಂತಾನೂ ಕೂಡ ಹೇಳಿದಾರಲ್ಲ, ಹಾಗಾದ್ರೆ ಅಲಸ್ಕಾವನ್ನ ರಷ್ಯಾಗೆ ವಾಪಸ್ ಕೊಟ್ಬಿಟ್ರ? ಈ ಪ್ರಶ್ನೆಗಳು ಕೂಡ ಮೂಡಿದ್ವು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ಆಯ್ತು. ಕಾರಣ ಏನು ಕೇಳಿದ್ರೆ, ಇದೇ ತಪ್ಪನ್ನ ಏನಾದ್ರೂ ಬೈಡನ್ ಮಾಡಿದ್ದೇ ಆಗಿದ್ರೆ, ಇದೇ ಟ್ರಂಪ್ ಹೇಳ್ತಾ ಇದ್ರು, ಬೈಡನ್ ಮೆಂಟಲ್ ಸ್ಟೆಬಿಲಿಟಿ ಕಳ್ಕೊಂಡಿದ್ದಾರೆ, ಹೀಗಾಗಿ ಇಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ. ಇನ್ನು ಕೆಲ ಅಮೆರಿಕನ್ನರೇ ಟೀಕೆ ಮಾಡ್ತಾ ಇದ್ದಾರೆ, ಟ್ರಂಪ್ಗೆ ವಯಸ್ಸಾಯ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಬೈಡನ್ಗೆಲ್ಲ ಅರಳು ಮರಳು, ಟ್ರಂಪ್ಗೂ ಕೂಡ ಅರಳು ಮರಳಾಗ್ಬಿಟ್ಟಿದೆ. ನಮ್ಮ ಅಲಸ್ಕಾವನ್ನ ರಷ್ಯಾದ ಭಾಗ ಅಂತ ಹೇಳ್ತಾ ಇದಾರಲ್ಲ, ಇನ್ನೆಷ್ಟರ ಮಟ್ಟಿಗೆ ಇವರಿಗೆ ಬುದ್ಧಿಭ್ರಮಣೆ ಆಗಿರಬಹುದು ಅಂತ ಅಮೆರಿಕನ್ನರೇ ಟೀಕೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದೇನು ತೀರಾ ಇಂಪಾರ್ಟೆಂಟ್ ವಿಚಾರ ಅಂತಲ್ಲ, ಈ ರೀತಿಯ ಒಂದು ಬ್ಲೆಂಡರ್ ಅನ್ನ ಟ್ರಂಪ್ ಮಾಡಿಕೊಂಡ್ರು ಅಂತ ನಿಮ್ಗೆ ಹೇಳಿದೆ ಅಷ್ಟೇ. ಇದೆಲ್ಲದರ ನಡುವೆ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಇನ್ನೊಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಈ ಚೈನಾಗೆ ಟ್ಯಾರಿಫ್ ಅನ್ನು ವಿಧಿಸಿ 90 ದಿನಗಳ ಕಾಲಾವಕಾಶ ಕೊಟ್ಟಿದ್ರಲ್ಲ, ಈ ಕಾಲಾವಕಾಶ ಮುಗಿತಾ ಬಂತು. ಹೀಗಾಗಿ ಟ್ರಂಪ್ ಅಡಿಷನಲ್ ಆಗಿ ಮತ್ತೆ 90 ದಿನಗಳ ಗಡುವನ್ನು ಕೊಟ್ಟಿದ್ದಾರೆ. ಅಂದ್ರೆ ಚೀನಾಗೆ ಮತ್ತೆ 3 ತಿಂಗಳ ಕಾಲಾವಕಾಶ ಸಿಗ್ತಾ ಇದೆ. ಮಿತ್ರರೇ, ಇದೇನು ದೊಡ್ಡ ವಿಚಾರ ಅಲ್ಲ. ಟ್ರಂಪ್ ಈ ರೀತಿಯ ಘೋಷಣೆಯನ್ನ ಅನೇಕ ಬಾರಿ ಮಾಡಿದಾರಲ್ವಾ, ಹೊಸತೇನಿದೆ ಅಂತ ಕೆಲವರಿಗೆ ಅನಿಸಬಹುದು. ಖಂಡಿತವಾಗ್ಲೂ ವಿಚಾರ ಅದಲ್ಲ. ಚೈನಾ ವಿಚಾರದಲ್ಲಿ ಟ್ರಂಪ್ ಕೇವಲ ಮಾತನಾಡ್ತಾರೆ, ದೊಡ್ಡ ದೊಡ್ಡ ಮಾತುಗಳನ್ನೇ ಆಡ್ತಾರೆ. ಆದ್ರೆ ಅದರಲ್ಲಿ ಒಂದೇ ಒಂದು ಕೂಡ ಕಾರ್ಯರೂಪಕ್ಕೆ ಬರುವುದಿಲ್ಲ. ಯಾಕೆ ಕೇಳಿದ್ರೆ, ಚೈನಾ ವಿಚಾರದಲ್ಲಿ ಬೋಲ್ಡ್ ಸ್ಟೆಪ್ ಅನ್ನು ತೆಗೆದುಕೊಳ್ಳೋದಕ್ಕೆ ಟ್ರಂಪ್ಗೆ ದಮ್ಮೇ ಇಲ್ಲ. ಮಿತ್ರರೇ, ಈ ಮಾತನ್ನ ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಈ ವಿಚಾರವನ್ನ ಸ್ವತಃ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ದಾರೆ. ಫಾಕ್ಸ್ ನ್ಯೂಸ್ಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ಅಲ್ಲಿನ ಆಂಕರ್ ಒಂದು ಟಫ್ ಕ್ವಶನ್ ಅನ್ನ JD ವ್ಯಾನ್ಸ್ಗೆ ಕೇಳ್ತಾರೆ. ಇವತ್ತು ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ, ಅದರ ಮೂಲಕವಾಗಿ ರಷ್ಯಾಗೆ ಯುದ್ಧಕ್ಕೆ ಫಂಡಿಂಗ್ ಮಾಡ್ತಾ ಇದೆ ಅಂತ ನೀವು ಅಡಿಷನಲ್ ಟ್ಯಾರಿಫ್ ಅನ್ನು ಹಾಕ್ತೀರಿ, ಪೆನಾಲ್ಟಿ ಅಂತ ಬೇರೆ ಘೋಷಣೆ ಮಾಡ್ತೀರಿ. ಅದೇ ನಿರ್ಧಾರವನ್ನ ನೀವು ಚೀನಾ ವಿಚಾರದಲ್ಲಿ ಯಾಕೆ ಕೈಗೊಳ್ತಾ ಇಲ್ಲ? ಚೀನಾ ಭಾರತಕ್ಕಿಂತಲೂ ಹೆಚ್ಚಾಗಿ ತೈಲವನ್ನ ಖರೀದಿ ಮಾಡ್ತಾ ಇದೆಯಲ್ಲ, ಚೈನಾ ಮೇಲೂ ಕೂಡ ನೀವು ಪೆನಾಲ್ಟಿಯನ್ನು ಹಾಕಬೇಕಲ್ವಾ? ಹೀಗಂತ ಒಂದು ಟಫ್ ಕ್ವಶನ್ ಅನ್ನ JD ವ್ಯಾನ್ಸ್ಗೆ ಕೇಳ್ತಾರೆ. ಅದಕ್ಕೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕುಲ್ಲ ಆನ್ಸರ್ ಮಾಡ್ತಾರೆ. ಚೈನಾ ಮತ್ತು ಅಮೆರಿಕದ ವಿಚಾರ ಇದೆಯಲ್ಲ, ಇದು ತೀರಾ ಕಾಂಪ್ಲಿಕೇಟೆಡ್ ವಿಚಾರ. ಇದನ್ನು ಎಲ್ಲವುದರಂತೆ ಡೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮತ್ತು ಚೈನಾದ ಸಂಬಂಧ ಬೇರೆ ರೀತಿಯಾಗಿದೆ. ಚೈನಾ ವಿಚಾರದಲ್ಲಿ ನಾವು ಅಂತಹ ತೀರ್ಮಾನವನ್ನ ಕೈಗೊಂಡಿದ್ದೆ ಆದ್ರೆ ನಮ್ಮ ಬೇರೆ ಬೇರೆ ವಿಷಯಗಳಲ್ಲಿ ಅದು ಪರಿಣಾಮವನ್ನ ಬೀರುತ್ತೆ. ಹೀಗಾಗಿ ನಾವು ಚೈನಾ ವಿಚಾರದಲ್ಲಿ ಹೆಲ್ಪ್ಲೆಸ್ ಅಂತ JD ವ್ಯಾನ್ಸ್ ಹೇಳ್ತಾರೆ. ಅಂದ್ರೆ ಮಿತ್ರರೇ, ಟ್ರಂಪ್ ಕೇವಲ ಚೈನಾ ವಿಚಾರದಲ್ಲಿ ಮಾಡುವಂತಹದ್ದೆಲ್ಲದೂ ಘೋಷಣೆ, ಕೇವಲ ಅದು ಬಡಕಾಯಿಸುವಂತಹ ಭಾಷಣ ಅಷ್ಟೇ. ಚೈನಾ ವಿಚಾರದಲ್ಲಿ ಯಾವುದೇ ಆಕ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಟ್ರಂಪ್ಗೆ ಅಸಾಧ್ಯ ಅನ್ನೋದನ್ನ JD ವ್ಯಾನ್ಸ್ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಕೇಳಿದ್ರೆ, ಭಾರತ ಒಂದು ಈಸಿ ಟಾರ್ಗೆಟ್ ಅನ್ನುವ ಕಾರಣಕ್ಕೋಸ್ಕರವಾಗಿ ಟ್ರಂಪ್ ಭಾರತವನ್ನ ಟಾರ್ಗೆಟ್ ಮಾಡಿ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಅಂದ್ರೆ ಭಾರತದ ವಸ್ತುಗಳಿಗೆ ರೀಪ್ಲೇಸ್ ಮಾಡೋದಕ್ಕೆ ಮಾರುಕಟ್ಟೆಯಲ್ಲಿ ಬೇರೆ ವಸ್ತುಗಳಿದಾವೆ, ಚೈನಾ ವಸ್ತುಗಳಿಗೆ ಆ ರೀತಿಯಾಗಿ ರೀಪ್ಲೇಸ್ ಮಾಡಬಲ್ಲಂತಹ ಇನ್ನೊಂದು ವಸ್ತುಗಳಿಲ್ಲ. ಜೊತೆಗೆ ಭಾರತದ ಮೇಲೆ ಹಾಕಿರುವಂತಹ ಪೆನಾಲ್ಟಿ ರೂಪದ ಟ್ಯಾರಿಫ್ ಏನಿದೆ, ಇದು ಕೇವಲ ಯುದ್ಧಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ. ಭಾರತವನ್ನ ಬಗ್ಗಿಸೋದಕ್ಕಾಗಿ ಅಮೆರಿಕ ವಿಧಿಸಿದಂತಹ ಟ್ಯಾರಿಫ್ ಅನ್ನೋದು ಕೂಡ ಇದರಿಂದ ಕನ್ಫರ್ಮ್ ಆಗ್ತಾ ಇದೆ. ಅಮೆರಿಕದ ಇಬ್ಬಗೆಯ ನೀತಿ ದಿನ ಕಳೆದಂತೆ ಬಟಾ ಬಯಲಾಗ್ತಾ ಇದೆ. ಮಿತ್ರರೇ, ಈ ಪದೇ ಪದೇ ಇಬ್ಬಗೆಯ ನೀತಿ ಅಂತಂದ್ರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ಲಿಕ್ಕಿಲ್ಲ. ಇವತ್ತೊಂದು ಇಂಪಾರ್ಟೆಂಟ್ ಆದಂತಹ ಡೇಟಾವನ್ನ ಕೊಡ್ತೀನಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಮೆರಿಕ ಎಂತಹ ಹೇಡಿ ದೇಶ, ಯಾವ ರೀತಿಯಾಗಿ ಡಬಲ್ ಗೇಮ್ ಮಾಡ್ತಾ ಇದೆ, ಭಾರತದ ಮೇಲೆ ಹೇಗೆ ಇವರು ಸುಖ ಸುಮ್ಮನೆ ಗೂಬೆ ಕುರಿಸ್ತಾ ಇದ್ದಾರೆ, ಇದು ನಿಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ.
ನಿಮಗೆಲ್ಲ ಗೊತ್ತಿರುವ ಹಾಗೆ ರಷ್ಯಾ ಒಂದು ತುಂಬಾ ದೊಡ್ಡದಾದಂತಹ ದೇಶ. ಹೀಗಾಗಿ ಅವರು ವಿಶ್ವಕ್ಕೆ ಅನೇಕ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಕೇವಲ ಕ್ರೂಡ್ ಆಯಿಲ್ ಅನ್ನು ಮಾತ್ರ ರಷ್ಯಾ ಎಕ್ಸ್ಪೋರ್ಟ್ ಮಾಡುವಂತದ್ದಲ್ಲ, ಬೇರೆ ಬೇರೆ ನೈಸರ್ಗಿಕ ಸಂಪನ್ಮೂಲವನ್ನು ಕೂಡ ಅವರು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಬೃಹತ್ ದೇಶ ಅದು. ಉದಾಹರಣೆಗೆ ರಷ್ಯಾ ಕಲ್ಲಿದ್ದಲನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡುತ್ತೆ, ಕಚ್ಚಾ ತೈಲವನ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ನ್ಯಾಚುರಲ್ ಗ್ಯಾಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಇವುಗಳನ್ನೆಲ್ಲ ಭಾರತವೇ ಖರೀದಿ ಮಾಡ್ತಾ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈಗ ಕಲ್ಲಿದ್ದಲನ್ನು ತೆಗೆದುಕೊಳ್ಳಿ. ರಷ್ಯಾದ ಕಲ್ಲಿದ್ದಲು 2025ರಲ್ಲಿ ಯಾವ ದೇಶಕ್ಕೆ ಹೆಚ್ಚು ಎಕ್ಸ್ಪೋರ್ಟ್ ಆಗಿದೆ ನೋಡಿದ್ರೆ ನಂಬರ್ 1 ಪ್ಲೇಸ್ ನಲ್ಲಿರುವಂತಹದ್ದು ಚೈನಾ, ನಂಬರ್ 2 ನಲ್ಲಿ ಭಾರತ ಇದೆ, ನಂಬರ್ 3 ಅಲ್ಲಿರುವಂತಹದ್ದು ಟರ್ಕಿ, ನಂಬರ್ 4 ನಲ್ಲಿ ಸೌತ್ ಕೊರಿಯಾ ಇದೆ. ಹಾಗೆ ಜಪಾನ್ ಮತ್ತು ಇಸ್ರೇಲ್ ಕೂಡ ರಷ್ಯಾದ ಕಲ್ಲಿದ್ದಲನ್ನು ಬೈ ಮಾಡ್ತವೆ. ಇದರ ಸರಿಯಾಗಿ ಕೇಳಿಸ್ಕೊಳ್ಳಿ, ಜಪಾನ್ ಮತ್ತು ಇಸ್ರೇಲ್ ಕೂಡ ರಷ್ಯಾದ ಕೋಲನ್ನು ಬೈ ಮಾಡ್ತವೆ. ಎರಡನೇದಾಗಿ ಕಚ್ಚಾ ತೈಲ. ಕಚ್ಚಾ ತೈಲವನ್ನ ಅತಿ ಹೆಚ್ಚು ಖರೀದಿ ಮಾಡುವಂತಹದ್ದು ಚೀನಾ. ಈ ಪಟ್ಟಿಯಲ್ಲೂ ಕೂಡ ಚೀನಾವೇ ನಂಬರ್ 1 ಪ್ಲೇಸ್ ನಲ್ಲಿರುವಂತಹದ್ದು. 2ನೇ ಸ್ಥಾನದಲ್ಲಿ ಭಾರತ ಇದೆ, 3ನೇ ಸ್ಥಾನದಲ್ಲಿರುವಂತಹದ್ದು EU ಯುರೋಪಿಯನ್ ಯೂನಿಯನ್, 4ನೇ ಸ್ಥಾನದಲ್ಲಿ ಮತ್ತೆ ಟರ್ಕಿ ಇದೆ. ಪಾಕಿಸ್ತಾನವೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಳ್ಳುತ್ತೆ. ಇನ್ನು LNG ವಿಚಾರಕ್ಕೆ ಬಂದ್ರೆ ನಂಬರ್ 1 ಬೈಯರ್ ಯಾರು ಕೇಳಿದ್ರೆ ಅದೇ ಯುರೋಪಿಯನ್ ಯೂನಿಯನ್. 2ನೇ ಸ್ಥಾನದಲ್ಲಿ ಚೈನಾ ಇದೆ, 3ನೇ ಸ್ಥಾನದಲ್ಲಿ ಜಪಾನ್ ಇದೆ, 4ನೇ ಸ್ಥಾನದಲ್ಲಿ ಸೌತ್ ಕೊರಿಯಾ ಇದೆ, 5ನೇ ಸ್ಥಾನದಲ್ಲಿ ಟರ್ಕಿ ಇದೆ. ಭಾರತ ಈ ಪಟ್ಟಿಯಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ಹಾಗೆ ರಷ್ಯಾ ಎಕ್ಸ್ಪೋರ್ಟ್ ಮಾಡುವಂತಹ ಆಯಿಲ್ ಪ್ರಾಡಕ್ಟ್ಗಳೇನಿದಾವೆ ಇದರಲ್ಲಿ ನಂಬರ್ 1 ಬೈಯರ್ ಯಾರು ಕೇಳಿದ್ರೆ ಟರ್ಕಿ, 2ನೇ ಸ್ಥಾನದಲ್ಲಿ ಚೀನಾ ಇದೆ, 3ನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ, 4ನೇ ಸ್ಥಾನದಲ್ಲಿ ಇಂಡಿಯಾ ಇದೆ. ಹಾಗೆ ರಷ್ಯಾ ದೊಡ್ಡ ಪ್ರಮಾಣದಲ್ಲಿ ಪೈಪ್ಲೈನ್ ಗ್ಯಾಸ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡುತ್ತೆ. ಪೈಪ್ಲೈನ್ ಗ್ಯಾಸ್ ಅನ್ನ ಪರ್ಚೇಸ್ ಮಾಡೋದ್ರಲ್ಲೂ ಕೂಡ EUನೇ ನಂಬರ್ 1 ಪ್ಲೇಸ್ ನಲ್ಲಿರುವಂತಹದ್ದು. ನಂಬರ್ 2 ಚೈನಾ, ನಂಬರ್ 3 ಟರ್ಕಿ. ಈ LNG ಇರಬಹುದು, ಕಚ್ಚಾ ತೈಲ ಇರಬಹುದು, ಕೋಲ್ ಇರಬಹುದು ಅಥವಾ ನ್ಯಾಚುರಲ್ ಗ್ಯಾಸ್ ಇರಬಹುದು. ಇದೆಲ್ಲದರ ಉದಾಹರಣೆಯನ್ನ ನಾನು ಯಾಕೆ ಕೊಟ್ಟೆ ಅಂತಂದ್ರೆ ಭಾರತ ಕೇವಲ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಳ್ಳೋದ್ರಲ್ಲಿ ನಂಬರ್ 2 ಪ್ಲೇಸ್ ನಲ್ಲಿದೆ. ಉಳಿದಂತೆ ರಷ್ಯಾದಿಂದ ಬೇರೆ ಬೇರೆ ವಸ್ತುಗಳನ್ನು ಬೈ ಮಾಡ್ತಿರೋದ್ರಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿರುವಂತಹದ್ದು ಚೈನಾ, 2ನೇ ಸ್ಥಾನದಲ್ಲಿರುವಂತಹದ್ದು ಯುರೋಪಿಯನ್ ಯೂನಿಯನ್, ಹಾಗೆ 3ನೇ ಸ್ಥಾನದಲ್ಲಿರುವಂತಹದ್ದು ಟರ್ಕಿ. ಟರ್ಕಿ ರಷ್ಯಾದಿಂದ ಎಲ್ಲಾ ರೂಪದ ಕಚ್ಚಾ ತೈಲ ಇರಬಹುದು, ಕೋಲ್ ಇರಬಹುದು, ನ್ಯಾಚುರಲ್ ಗ್ಯಾಸ್ ಇರಬಹುದು, ಎಲ್ಲದನ್ನ ಬೈ ಮಾಡುತ್ತೆ. ಆದ್ರೆ ಟ್ರಂಪ್ ಇದು ಯಾವುದರ ಬಗ್ಗೆಯೂ ಚಕಾರ ಎತ್ತಿಲ್ಲ, ಕಣ್ಣು ಮುಚ್ಚಿಕೊಂಡು ಕೂತಿದ್ದಾನೆ. ಕೇವಲ ಭಾರತವನ್ನು ಮಾತ್ರ ಟಾರ್ಗೆಟ್ ಮಾಡಿ ಭಾರತಕ್ಕೆ ಅಡಿಷನಲ್ ಪೆನಾಲ್ಟಿ, ಅದು ಇದು ಮಣ್ಣು ಮಸಿ ಅಂತ ಹೇಳಿ ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಇದೆಲ್ಲದರ ನಡುವೆ ಒಂದು ಖುಷಿ ಸುದ್ದಿ ಇದೆ. ಅದೇನು ಕೇಳಿದ್ರೆ ಇಷ್ಟು ದಿನ ಅಮೆರಿಕದ ಪತ್ರಿಕೆಗಳಿರಬಹುದು ಅಥವಾ ಪಾಶ್ಚಿಮಾತ್ಯ ಪತ್ರಿಕೆಗಳಿರಬಹುದು, ಭಾರತದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಭಾರತದ ವಿರುದ್ಧವಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಗಮನಿಸಿದಂತೆ ಅಮೆರಿಕದ ಸರ್ಕಾರವನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಕೇವಲ ಭಾರತವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ರಿ? ಚೈನಾ ವಿಚಾರದಲ್ಲಾಗ್ಲಿ ಅಥವಾ ಯುರೋಪಿಯನ್ ಯೂನಿಯನ್ ವಿಚಾರದಲ್ಲಾಗ್ಲಿ ನಿಮ್ಮ ಮೌನ ಯಾಕೆ? ಅವರ ವಿರುದ್ಧ ಯಾಕೆ ನೀವು ಕ್ರಮ ಕೈಗೊಳ್ತಾ ಇಲ್ಲ? ಅವರು ಸ್ಟಿಲ್ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಎಲ್ಲೋದನ್ನು ಬೈ ಮಾಡ್ತಾ ಇದ್ದಾರಲ್ಲ, ಅವರಿಂದ ರಷ್ಯಾಗೆ ಫಂಡಿಂಗ್ ಆಗ್ತಾ ಇಲ್ವಾ? ಯುದ್ಧಕ್ಕೆ ಹಣ ಹೋಗ್ತಾ ಇಲ್ವಾ? ಭಾರತದ ಮೇಲೆ ಮಾತ್ರ ಕ್ರಮ ಯಾಕೆ ಅಂತ ಅಮೆರಿಕ ಸೇರಿದಂತೆ ವೆಸ್ಟರ್ನ್ ಜರ್ನಲಿಸ್ಟ್ಗಳು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ಗೆ ಈ ಪ್ರಶ್ನೆಯನ್ನ ಕೇಳಿದ್ದು ಕೂಡ ಫಾಕ್ಸ್ ನ್ಯೂಸ್ನ ಓರ್ವ ಜರ್ನಲಿಸ್ಟ್. ಫಾಕ್ಸ್ ನ್ಯೂಸ್ ಇದೆಯಲ್ಲ, ಟ್ರಂಪ್ ಫೇವರ್ ಆಗಿರುವಂತಹ ಒಂದು ನ್ಯೂಸ್ ಚಾನಲ್. ಅಂತಹ ನ್ಯೂಸ್ ಚಾನಲ್ನ ಓರ್ವ ಪತ್ರಕರ್ತೆ ಭಾರತದ ಪರವಾಗಿ ಪ್ರಶ್ನೆ ಕೇಳಿರುವಂತಹದ್ದು ಅಮೆರಿಕ ಯಾವ ರೂಪದಲ್ಲಿ ಭಾರತಕ್ಕೆ ಅನ್ಯಾಯ ಮಾಡ್ತಾ ಇದೆ, ಅಲ್ಲಿನ ಜನರಿಗೆ ಇದ್ರ ಬಗ್ಗೆ ಎಷ್ಟು ಅಸಮಾಧಾನ ಇದೆ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಈ ಟ್ರಂಪ್ ಏನು ಹೇಳ್ತಾ ಇದ್ದಾನೆ, ಭಾರತ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದೆ, ರಷ್ಯಾದ ತೈಲ ಖರೀದಿ ಮಾಡೋದ್ರಿಂದಾಗಿ ಯುದ್ಧಕ್ಕೆ ಫಂಡ್ ಆಗ್ತಾ ಇದೆ ಅಂತಲ್ವಾ? ಇದನ್ನ ಟ್ರಂಪ್ಗಿಂತ ಮೊದಲಾಗಿ ಯಾರು ಹೇಳಬೇಕಾಗಿತ್ತು? ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಬೇಕಾಗಿತ್ತು. ಆದ್ರೆ ಅದೇ ಜೆಲೆನ್ಸ್ಕಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಬಹಳ ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ಆಗಿ ಟ್ವೀಟ್ ಅನ್ನು ಕೂಡ ಅವರು ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ರಷ್ಯಾ ಉಕ್ರೇನ್ ಮೇಲೆ ಮಾಡ್ತಾ ಇರುವಂತಹ ಪ್ರತಿ ದಾಳಿಯ ಬಗ್ಗೆಯೂ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ನಾನು ಮಾಹಿತಿಯನ್ನ ಶೇರ್ ಮಾಡಿದೆ. ನರೇಂದ್ರ ಮೋದಿ ಅವರು ಉಕ್ರೇನ್ನ ಜನರ ಪರವಾಗಿ ಇಟ್ಟಿರುವಂತಹ ಪ್ರೀತಿಗೆ ನಾನು ಆಭಾರಿಯಾಗಿದ್ದೀನಿ. ಸೆಪ್ಟೆಂಬರ್ ನಲ್ಲಿ UN ಜನರಲ್ ಅಸೆಂಬ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಾನು ಪ್ರಧಾನಿ ಮೋದಿ ಅವರ ಜೊತೆಗೆ ಬೈಲ್ಯಾಟರಲ್ ಮೀಟಿಂಗ್ ಮಾಡೋದಕ್ಕೆ ಉತ್ಸುಕನಾಗಿದ್ದೀನಿ. ಮಿತ್ರರೇ, ಎಂಟೈರ್ ಟ್ವೀಟ್ ನಲ್ಲಿ ಭಾರತದ ಬಗ್ಗೆ ಆಗಲಿ, ಭಾರತದ ಪ್ರಧಾನಿಯವರ ನಿಲುವಿನ ಬಗ್ಗೆ ಆಗಲಿ ಜೆಲೆನ್ಸ್ಕಿ ಎಲ್ಲೂ ಕೂಡ ಅಸಮಾಧಾನವನ್ನು ಹೊರಹಾಕಿಲ್ಲ. ಬದಲಾಗಿ ಭಾರತ ಉಕ್ರೇನ್ಗೆ ಮಾಡಿದಂತಹ ಸಹಾಯದ ಬಗ್ಗೆ ಜೆಲೆನ್ಸ್ಕಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಪ್ರಧಾನಿ ಮೋದಿ ಅವರ ಜೊತೆಗೆ ನಾನು ಸೆಪ್ಟೆಂಬರ್ ನಲ್ಲಿ ಮಾತುಕತೆ ನಡೆಸ್ತೀನಿ, 1-to-1 ಮೀಟಿಂಗ್ ಆಗುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಕೂತ್ಕೊಂಡಿರುವಂತಹ ಟ್ರಂಪ್ ಅನಿಸ್ತಾ ಇದೆ ಭಾರತ ಯುದ್ಧಕ್ಕೆ ಫಂಡಿಂಗ್ ಮಾಡ್ತಾ ಇದೆ, ಯುದ್ಧವನ್ನು ಬೆಂಬಲಿಸ್ತಾ ಇದೆ ಅಂತ. ಜೆಲೆನ್ಸ್ಕಿ ಹೇಳ್ತಾ ಇದ್ದಾರೆ ಭಾರತ ಶಾಂತಿಯ ಪರವಾಗಿದೆ, ನಮಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ವಾ?
ಅಮೆರಿಕ ಎಂಥ ಉಸುರುವಳ್ಳಿ ದೇಶ ಅಂತ. ಅವರಿಗೆ ಯುದ್ಧ ನಿಲ್ಲೋದು ಬೇಕಾಗಿಲ್ಲ, ಅದು ಅವರಿಗೆ ಇಂಪಾರ್ಟೆಂಟ್ ವಿಚಾರವೂ ಕೂಡ ಅಲ್ಲ. ಅಥವಾ ಭಾರತ ಯುದ್ಧಕ್ಕೆ ಫಂಡಿಂಗ್ ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ಅಂಶ ಅಲ್ಲ. ಕೇವಲ ಭಾರತ ಮತ್ತು ಅಮೆರಿಕದ ನಡುವೆ ಏನು ಟ್ರೇಡ್ ಡೀಲ್ ಆಗಬೇಕಾಗಿತ್ತು, ಅದರಲ್ಲಿ ಭಾರತ ಏನು ಗಟ್ಟಿಯಾದಂತಹ ಪಟ್ಟು ಹಾಕಿದೆಯಲ್ಲ, ಅದನ್ನ ಸಡಿಲಿಸೋದಕ್ಕೆ ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡುವಂತಹ ಕೆಲಸಕ್ಕಷ್ಟೇ ಟ್ರಂಪ್ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ ಅನ್ನೋದನ್ನೇ ಒಂದು ವೆಪನ್ ರೀತಿಯಲ್ಲಿ ಟ್ರಂಪ್ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ ಅಮೆರಿಕ ಪ್ರವಾಸ ಕೈಗೊಂಡಿದ್ನಲ್ಲ, ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಆತ ಅಮೆರಿಕಾಗೆ ಹೋಗಿದ್ದ, ಅಮೆರಿಕದಲ್ಲಿ ಬಡಕಾಯಿಸುವಂತ ಭಾಷಣ ಮಾಡ್ದ, ನ್ಯೂಕ್ಲಿಯರ್ ಧಮಕಿಯನ್ನು ಹಾಕದ. ಅದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಅರ್ಧ ವಿಶ್ವಕ್ಕೆ ನ್ಯೂಕ್ಲಿಯರ್ ಧಮಕಿಯನ್ನು ಹಾಕುವಂತ ಕೆಲಸವನ್ನ ಆಸಿಮ್ ಮುನೀರ್ ಮಾಡ್ದ. ಈ ಆಸಿಮ್ ಮುನೀರ್ಗೆ ಅಮೆರಿಕ ವಿಪರೀತವಾದಂತಹ ಮನ್ನಣೆ ಕೊಡೋದಕ್ಕೆ ಶುರು ಮಾಡಿದೆಯಲ್ಲ, ಇದ್ರ ಬಗ್ಗೆ ಈಗ ಅಮೆರಿಕದಲ್ಲೇ ಸಿಕ್ಕಾಪಟ್ಟೆ ಅಪಸ್ವರ ಕೇಳಬರೋದಕ್ಕೆ ಶುರುವಾಗಿದೆ. ಅಮೆರಿಕದ ಪೆಂಟಗಾನ್ನ ಎಕ್ಸ್ ಆಫೀಸರ್ ಒಬ್ರು ಅಮೆರಿಕದ ಟ್ರಂಪ್ ಸರ್ಕಾರದ ನಡೆಯನ್ನ ತೀವ್ರವಾಗಿ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಈ ಆಸಿಮ್ ಮುನೀರ್ ಇದನ್ನಲ್ಲ, ಈತ ಸೂಟ್ ಪ್ಯಾಂಟ್ ಹಾಕಿಕೊಂಡಿರುವಂತಹ ಒಸಾಮಾ ಬಿನ್ ಲಾಡೆನ್ ಅಂತ ಅವರು ಕರೆದಿದ್ದಾರೆ. ಮಿತ್ರರೇ, ಅಮೆರಿಕ ಮತ್ತು ಭಾರತದ ವಿಚಾರದಲ್ಲಿ ಟ್ರಂಪ್ ಸರ್ಕಾರ ಕೈಗೊಳ್ತಿರುವಂತಹ ನಿಲುವುಗಳಿದೆಯಲ್ಲ, ಇದ್ರ ಬಗ್ಗೆ ಅಮೆರಿಕದ ಜನತೆಯ ನಿಲುವುಗಳು ಏನು ಅನ್ನೋದನ್ನ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅದು ಹೇಗೆ ಕೇಳಿದ್ರೆ, ಈಗ ಭಾರತ ಮತ್ತು ಅಮೆರಿಕದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಇರುತ್ತಪ್ಪ. ಟ್ರಂಪೇ ಒಂದು ಟ್ರೂತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಮಾಡಿರ್ತಾರೆ ಅಂತ ಅಂದುಕೊಳ್ಳಿ, ಅಥವಾ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಯ ಒಂದು ಪೋಸ್ಟ್ ಇರಬಹುದು, ಅಥವಾ ಅಮೆರಿಕದ ಉಪಾಧ್ಯಕ್ಷರ ಒಂದು ಪೋಸ್ಟ್ ಇರಬಹುದು. ಅದಕ್ಕೆ ಅಮೆರಿಕನ್ನರು ಕಮೆಂಟ್ ಮಾಡಿರ್ತಾರಲ್ಲ, ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ದೇಶದ ಜನತೆ ಏನು ಬಯಸ್ತಾ ಇದ್ದಾರೆ ಎನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಬಹುತೇಕ ಅಮೆರಿಕನ್ನರು ಯಾವ ರೀತಿಯಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಟ್ರಂಪ್ ಅವರ ವಿವೇಕವಿಲ್ಲದಂತಹ ಫಾರಿನ್ ಪಾಲಿಸಿಯಿಂದಾಗಿ ಭಾರತ ಮತ್ತು ಅಮೆರಿಕದ ಸಂಬಂಧ ಹಾಳಾಗಿ ಹೋಗ್ತಾ ಇದೆ, ಇದು ಅಮೆರಿಕಾಗೆ ನಷ್ಟ ಆಗತ್ತೆ. ಭಾರತ 140 ಕೋಟಿ ಜನರಿರುವಂತಹ ಒಂದು ಬೃಹತ್ ಮಾರುಕಟ್ಟೆ, ಎಮರ್ಜ್ ಆಗ್ತಾ ಇರುವಂತಹ ದೊಡ್ಡ ಎಕಾನಮಿ, ಇಂತಹ ದೇಶವನ್ನ ಪಕ್ಕಕ್ಕೆ ತಳ್ಳಿ ಎತಕ್ಕೂ ಬೇಡದಂತಹ ಪಾಕಿಸ್ತಾನಕ್ಕೆ ಅಮೆರಿಕ ಸರ್ಕಾರ ಮಣೆ ಹಾಕ್ತಾ ಇರುವಂತಹದ್ದು ಮೂರ್ಖತನದ ಫಾರಿನ್ ಪಾಲಿಸಿ ಅಂತ ಅನೇಕರು ಟೀಕಿಸ್ತಾ ಇದ್ದಾರೆ, ಅಮೆರಿಕದ ಜನ ಟೀಕಿಸ್ತಾ ಇದ್ದಾರೆ. ಆದ್ರೆ ಟ್ರಂಪ್ ಎಂಬ ಹುಚ್ಚು ಕುದುರೆಗೆ ಇದೆಲ್ಲ ಅರ್ಥ ಆಗಬೇಕಲ್ಲ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ